ಋಷಭ ಲಗ್ನ ಋಷಭ ರಾಶಿಯ ಮಹನೀಯರಿಗೆ ನಮಸ್ಕಾರ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ. ನಾನು ಕೂಡ ಚೆನ್ನಾಗಿದ್ದೀನಿ. ಏಪ್ರಿಲ್ ತಿಂಗಳ ಭವಿಷ್ಯ ಜೊತೆಗೆ ಗುರು ಗೋಚಾರದ 1 ವರ್ಷದ ಫಲದ ವಿಡಿಯೋವನ್ನು ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದ್ದೀರಾ. ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದ್ದೀರಾ. ಎಲ್ರಿಗೂ ಇಲ್ಲಿಂದನೇ ಧನ್ಯವಾದಗಳು. ಅದೇ ರೀತಿ ಜ್ಯೋತಿಷ್ಯವನ್ನು ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಸೊ ಆ ಆ್ಯಂಗಲಲ್ಲೇ ಕಂಪ್ಲೀಟ್ ಜ್ಯೋತಿಷ್ಯ ಕಾರ್ಯಕ್ರಮಗಳನ್ನು ಯಾರೇ ಮಾಡಲಿ ಹಾಗೇ ನೋಡಿ. ಸುಳ್ಳು ಪರಿಹಾರಗಳು, ಸುಮ್ಮನೆ ಭ್ರಮೆಯಲ್ಲಿ ಏನೇನೋ ಹೇಳೋದು, ಹೆದರ್ಸೋದು, ಇದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಈಗ ನೋಡಿ, ವೃಷಭ ರಾಶಿಗೆ ಗುರು ಒಳ್ಳೆ ವಿಚಾರಗಳನ್ನು ಕೊಡೋದಿಲ್ಲ ಅಂತಾರೆ. ಯಾವ ರೀತಿ ಒಳ್ಳೆಯ ವಿಚಾರಗಳನ್ನು ಕೊಡೋದಿಲ್ಲ ಅನ್ನೋದನ್ನು ತಿಳ್ಕೊಂಡ್ರೆ ನಾವು ಆ ರೀತಿ ನಮ್ಮ ಬದುಕನ್ನು ಸರಿ ಮಾಡ್ಕೊಳ್ಬಹುದು ಒಂದಷ್ಟು ಎಚ್ಚರಿಕೆಗಳನ್ನು ತೆಗೆದುಕೊಂಡು. ನೋಡಿ, 3ನೇ ಮನೆ ಶ್ರಮ, ಅಲೆದಾಟ ಎಲ್ಲವನ್ನ ಕೇಳುತ್ತೆ. ಅಲ್ಲಿಗೆ ಗುರು ಬಂದಾಗ ಹೆಚ್ಚು ಶ್ರಮ ಪಡಬೇಕಾಗುತ್ತೆ, ಹೆಚ್ಚು ಕೆಲಸದ ನಿಮಿತ್ತ ಅಲೆದಾಟ ಇರುತ್ತೆ, ಇದೆಲ್ಲ. ಸೊ ಅದನ್ನೇ ಕೆಟ್ಟದ್ದು ಅಂತ ಹೇಳೋದು. ಹಾಗಾಗಿ ಗುರು ನಿಮಗೆ ಒಳ್ಳೆಯದೇ ಮಾಡಲ್ಲ, ಕೆಟ್ಟದನ್ನು ಮಾಡ್ತಾರೆ. ಹಾಗೆ ಹೀಗೆ ನನ್ನ ಹತ್ರ ಅದಿದೆ, ಅದು ತಗೊಳ್ಳಿ, ಇದಿದ್ದು ತಗೊಳ್ಳಿ, ನನ್ನ ಪರಿಹಾರ ಮಾಡ್ಕೊಳ್ಳಿ. ಸೊ ಇದೆಲ್ಲ ಬಿಟ್ಬಿಡಿ, ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ಳೋಣ. ಜಾತಕದಲ್ಲಿ ಆ ಯೋಗಗಳಿರಬೇಕು, ಬಲಗಳಿರಬೇಕು. ಆಗ ನಾವೇನೇ ಮಾಡಿಕೊಂಡ್ರೂ ನಮಗೆ ಸಿಗಬೇಕಾದದ್ದು ಖಂಡಿತ ಸಿಗುತ್ತೆ. ಸೊ ಈಗ ಮೇ ತಿಂಗಳ ಭವಿಷ್ಯಕ್ಕೆ ಬರೋಣ. ಮೇ ತಿಂಗಳಲ್ಲಿ ಮೊದಲನೇದಾಗಿ ಬುಧ ನಿಮ್ಮ 2ನೇ ಮನೆ ಅಧಿಪತಿ ಮತ್ತು ನಿಮ್ಮ 5ನೇ ಮನೆಯ ಅಧಿಪತಿ 12ನೇ ಮನೆಗೆ ಬರ್ತಾ ಇದ್ದಾರೆ. 1ನೇ ತಾರೀಕು ನೀಚ ಸ್ಥಾನದಲ್ಲಿ 11ನೇ ಮನೆಯಲ್ಲಿದ್ದರು. ಸ್ವಲ್ಪ ಡಾಕ್ಯುಮೆಂಟ್ಸ್ ಇಶ್ಯೂಗಳಾಗಿರುತ್ತೆ, ಬಿಸ್ನೆಸ್ಸಲ್ಲಿ ಮಾತುಕತೆ ಸರಿಯಾಗದೆ ಬಿಸ್ನೆಸ್ ಎಲ್ಲ ಹಾಳಾಗಿರುತ್ತೆ. ಏನೋ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಎಲ್ಲವೂ ಸರಿ ಇರಲ್ಲ, ಏನೇನೋ ಆಗಿರುತ್ತೆ. ಸೊ ಈ ಥರದ್ದೆಲ್ಲ 11ನೇ ಮನೆಯಲ್ಲಿ ಬುಧ ಇಂಪ್ಯಾಕ್ಟ್ ಆಗಿದ್ದರು ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ. ಸೊ ಈಗ 12ನೇ ಮನೆಗೆ ಬರ್ತಾ ಇದ್ದಾರೆ. ಸೊ ವ್ಯಯಸ್ಥಾನಕ್ಕೆ ಬಂದಂತಹ ಧನಾಧಿಪತಿ ಜೊತೆಗೆ ನಿಮ್ಮ ಏನು ಹೂಡಿಕೆ ಸ್ಥಾನದ ಅಧಿಪತಿ, ಪ್ರೀತಿ ಪ್ರೇಮ, ಮಕ್ಕಳು, ಹೈಯರ್ ಸ್ಟಡೀಸ್, ಲಕ್ಷ್ಮೀ ಸ್ಥಾನ. ಸೊ 12ನೇ ಮನೆಗೆ ಬಂದಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಯಾವಾಗ 2ನೇ ಮನೆಯ ಅಧಿಪತಿ 12ನೇ ಮನೆಗೆ ಕನೆಕ್ಟ್ ಆಗ್ತಾರೋ ನಾವು ಯಾರಿಗಾದರೂ ದುಡ್ಡು ಕೊಟ್ಟರೆ ಅದು ವಾಪಸ್ ಬರಲ್ಲ, ವ್ಯಯ ಆಯಿತು ಅಂತ ಅರ್ಥ. ಸೊ ಇಲ್ಲಿ ನೀವು ನಿಮ್ಮ ಜಾತಕದಲ್ಲಿ ಧನಸ್ಥಾನದ ಅಧಿಪತಿ 12ನೇ ಮನೆಗೆ ಕನೆಕ್ಟ್ ಆದರೆ, 12ನೇ ಮನೆಯ ಅಧಿಪತಿ ಬಂದು 2ನೇ ಮನೆಗೆ ಕನೆಕ್ಟ್ ಆದರೆ, ಸೊ ನೀವು ಯಾವುದೇ ಕಾರಣಕ್ಕೂ ಎಂಥದ್ದೇ ಸಂದರ್ಭದಲ್ಲೂ ಯಾರಿಗೂ ಹಣವನ್ನು ಕೊಡಬಾರದು. ಕೊಟ್ಟರೆ ನೀವು ಗಳಿಸಿದ್ದು ಸಾಲದ ರೂಪದಲ್ಲಿ ಕರಗಬೇಕು ಅಂತಿರುತ್ತೆ, ಅಂದರೆ ಇನ್ನೊಬ್ಬರಿಗೆ ಸಾಲ ಕೊಟ್ಟು. ಸೊ ಆ ಥರದ ಜಾತಕಗಳಿರ್ತವೆ. ಹಾಗಾಗಿ ಅಂಥವರು ಸಾಲವನ್ನು ಕೊಡಬಾರದು. ಸೊ ಸಾಲ ಮರುಪಾವತಿ ಆಗ್ತಾ ಇಲ್ಲ, ಏನಾದರೂ ಪರಿಹಾರ ಹೇಳಿ ಅವ್ರು ವಾಪಸ್ ಕೊಡುವಂಗೆ ಮಾಡಿಬಿಡಿ. ಈ ಥರದ್ದು ಹಲವಾರು ಕಾಲ್ಸ್ಗಳು ಬರುತ್ತೆ. ಹೆಂಗೆ ಮ್ಯಾಜಿಕ್ ಮಾಡಿ ಅವರಲ್ಲಿ ಏನೋ ಒಂದಷ್ಟು ಅವಕಾಶಗಳನ್ನು ಕ್ರಿಯೇಟ್ ಮಾಡಿ ಅವ್ರಿಗೆ ದುಡ್ಡು ತಂದು ನಿಮಗೆ ಅವರು ತಂದು ಕೊಡುವಂಗೆ ಇಲ್ಲಿ ಯಾರೋ ಕೂತ್ಕೊಂಡು ಪವಾಡ ಮಾಡಿ ಅದು ಹೆಂಗೆ ಸಾಧ್ಯ? ಸೊ ನಿಮ್ಮ ಹಾರೋಸ್ಕೋಪಲ್ಲಿ ಆ ಋಣ ಇರುತ್ತೆ, ಅಂದರೆ ಕಳೆದುಕೊಳ್ಳುವಂತಹ ಋಣ, ಗಳಿಸಿದ್ದನ್ನೆಲ್ಲ ಇನ್ನೊಬ್ಬರಿಗೆ ಕೊಟ್ಟು ಕಳೆದುಕೊಳ್ತಾರೆ ಅಂತಿರುತ್ತೆ. ಸೊ ನಿಮ್ಮ ಜಾತಕವನ್ನು ತೋರಿಸ್ಕೊಳ್ಳಿ ಹಣದ ವ್ಯವಹಾರ ಮಾಡಬೇಕಾದ್ರೆ. ಸೊ ಆ ಥರದ್ದೇನಾದರೂ ಇಂಡಿಕೇಶನ್ ಸಿಕ್ಕಿದ್ರೆ ದಯವಿಟ್ಟು ಹಣವನ್ನು ಕೊಡೋಕ್ಕೆ ಹೋಗಬೇಡಿ. ಸೊ ಮೇ ತಿಂಗಳಲ್ಲಿ ಹೆಚ್ಚಿನ ಜವಾಬ್ದಾರಿ ತಗೊಳ್ಳಿ. ಇನ್ನೊಬ್ಬರ ಜೊತೆ ವ್ಯವಹರಿಸಬೇಕಾದರೆ ಸಾಧ್ಯವಾದಷ್ಟು ನಿಮ್ಮ ಹಣವನ್ನು ನಿಮ್ಮ ಹತ್ರನೇ ಕೂಡಿಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಬ್ಯಾಂಕಿಂದ ಹಣ ಖಾಲಿ ಆಗೋಂಗೆ ನೀವು ಮಾಡ್ಕೊಳಕ್ಕೆ ಹೋಗ್ಬಿಡಿ, ಯಾಕೆಂದರೆ ವ್ಯಯ ತುಂಬ ವಿಚಾರದಲ್ಲಿ ಕಾಯ್ತಾ ಇದೆ. ಓಕೆ, ಅದೇ ರೀತಿ ಯಾರಿಗೂ ಸೂರಿಟಿ ಹಾಕಬೇಡಿ, ನೀವು ಸಿಗಾಕೊಳ್ತೀರಾ. ಓಕೆ, ಸೊ ಅಲ್ಲೂ ಕೂಡ ಎಚ್ಚರಿಕೆಯಿಂದ ಇರಬೇಕು. ಮಾತು ಕೊಟ್ಟು ಸಿಗಾಕೊಳಕ್ಕೆ ಹೋಗ್ಬೇಡಿ, ಯಾಕೆಂದರೆ ಧನಸ್ಥಾನ ವಾಕ್ಸ್ಥಾನದಲ್ಲಿ ಬುಧ 12ನೇ ಮನೆಗೆ ಬಂದಿದ್ದಾರೆ ವ್ಯಯಸ್ಥಾನಕ್ಕೆ. ಮಾತು ಕೊಟ್ಟರೆ ನೀವೇ ಯಾವುದೋ ಒಂದು ಸಿಚುವೇಷನಲ್ಲಿ ಸಿಗಾಕೊಳ್ಳೋದಕ್ಕೆ ಟ್ರ್ಯಾಕನ್ನು ಹುಡ್ಕೊಂಡ್ರಿ ಅಂತ ಅರ್ಥ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಮಾತು ಕೊಟ್ಟು ಕೂಡ ಸಿಗಾಕೊಳ್ಳಕ್ಕೆ ಹೋಗಬೇಡಿ. 12ನೇ ಮನೆಗೆ ಇಲ್ಲಿ ಬುಧ ಬಂದಿರೋದ್ರಿಂದ. ಇನ್ನು ನಿಮ್ಮ 5ನೇ ಮನೆಯ ಅಧಿಪತಿ 12ನೇ ಮನೆಯಲ್ಲಿದ್ದಾರೆ. ಸೊ ಹಾಗಾಗಿ ಹೂಡಿಕೆಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ದೊಡ್ಡ ಮಟ್ಟದ ಹೂಡಿಕೆಗಳನ್ನು ಈಗ ಮಾಡಬೇಡಿ. ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಕಂಪನಿಗಳನ್ನು ವಿಸ್ತರಣೆ ಮಾಡೋಣ, ನೋ, ಈಗ ಅದಕ್ಕೆ ಒಳ್ಳೆಯ ಸಮಯ ಅಲ್ಲ. ಮೇ 15ನೇ ತಾರೀಕುವರೆಗೂ 15 ಆದಮೇಲೆ ಬುಧ ನಿಮ್ಮ ಲಗ್ನಕ್ಕೆ ಬರ್ತಾರೆ. ಆಗ ಸ್ವಲ್ಪ ಬುದ್ಧಿ ಚುರುಕುಗೊಳ್ಳುತ್ತೆ. ಆಮೇಲೆ ಏನೋ ಒಂದು ಡಿಸೈಡ್ ಮಾಡೋಣ, ಅದನ್ನು ಆಮೇಲೆ ಹೇಳ್ತೀನಿ ನಾನು. ಬಟ್ ಮೊದಲ 15 ದಿನ ತುಂಬ ಎಚ್ಚರಿಕೆಯಿಂದ ಇರಿ. ಯಾಕೆ ಅಂದರೆ 1ರಿಂದ 15ರವರೆಗೂ 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾರೆ. ಅದಾದ ಮೇಲೆ ನಿಮ್ಮ ಲಗ್ನಕ್ಕೆ ಬರ್ತಾರೆ ಮತ್ತು ಅಲ್ಲೂ 15 ದಿನ ಇರ್ತಾರೆ. ಅದರ ಲೆಕ್ಕಾಚಾರವನ್ನು ಆಮೇಲೆ ಮಾತಾಡೋಣ.
ಸೊ ಅದೇ ರೀತಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋದು ಬಹಳ ಎಚ್ಚರಿಕೆಯಿಂದ ಇರಿ. ಯಾಕೆ ಅಂದರೆ ನಿಮ್ಮ ಬುದ್ಧಿ ಕೈ ಕೊಡುತ್ತೆ, 12ನೇ ಮನೆ ವ್ಯಯಸ್ಥಾನ ಕಾಯ್ತಾ ಇರುತ್ತೆ, ಹಣ ಲಾಸ್ ಆಗ್ಬೋದು. ಜೊತೆಗೆ ಲಾಭಸ್ಥಾನದಿಂದ ನಿಮ್ಮ ಶನಿಯ 7ನೇ ದೃಷ್ಟಿ ಬೀಳ್ತಾ ಇದೆ. ಸೊ ಹಾಗಾಗಿ ಶಾರ್ಟ್ ಟರ್ಮ್ ಅಥವಾ ಶಾರ್ಟ್ಕಟ್ ಇವ್ಯಾವೂ ಶನಿದೇವರಿಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕಡೆ ಯೋಚನೆ ಮಾಡಿ. ಆದರೂ ಮೊದಲ 15 ದಿನ ಎಲ್ಲ ಹೂಡಿಕೆಗಳನ್ನು ಮುಂದೆ ಇಟ್ಟರೆ ಒಳ್ಳೆಯದು. ಓಕೆ, ಇದಿಷ್ಟು ಬುಧ ಈ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡ್ತಾ ಇರೋದು. ಈಗ ಸ್ವಲ್ಪ ಡಾಕ್ಯುಮೆಂಟ್ಸ್ ಇಶ್ಯೂಸು, ಈ ಕಮ್ಯುನಿಕೇಷನಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಿತ್ತು ಅದೆಲ್ಲವೂ ಸರಿ ಹೋಗುತ್ತೆ ಹಂತ ಹಂತವಾಗಿ. 15 ದಿನ ಕಳೆದ ಮೇಲೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಹೂಡಿಕೆ ವಿಚಾರದಲ್ಲಿ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಅದೇ ರೀತಿ ಬುಧ ನಿಮ್ಮ 12ನೇ ಮನೆಯಿಂದ ಅವರ 7ನೇ ದೃಷ್ಟಿ ವೃಷಭ ರಾಶಿ, ವೃಷಭ ಲಗ್ನಕ್ಕೆ 6ನೇ ಮನೆ ಆಗುತ್ತೆ. ತುಲಾ ರಾಶಿ ಅಲ್ಲಿಗೆ ಬೀಳುತ್ತೆ. 6ನೇ ಮನೆ ಅಂದರೆ ನಿಮ್ಮ ಬುದ್ಧಿಶಕ್ತಿಯಿಂದ ನಿಮ್ಮ ಎದುರಾಳಿಗಳನ್ನು ಗೆಲ್ತೀರಾ. ಈ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರಿಗೆ ಏನಕ್ಕೆ ಅಂದರೆ ರವಿಯ ಸಂಚಾರವು ಕೂಡ 12ನೇ ಮನೆಯಲ್ಲೇ ಆಗ್ತಾ ಇದೆ. ಅದು 16ನೇ ತಾರೀಕುವರೆಗೂ, ಅಂದರೆ ಬುಧ ಆ್ಯಂಡ್ ರವಿ 15 ದಿನ ಕಂಟ್ರೋಲ್ ಮಾಡ್ತಾರೆ. ಸೊ ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರಿಗೆ ಒಂದು ಕಡೆ ಬುಧ ಬುದ್ಧಿ ಕೊಟ್ಟರು, ರವಿ ಎಕ್ಸಾಮನ್ನು ಫೇಸ್ ಮಾಡೋದಕ್ಕೆ ಧೈರ್ಯನೂ ಕೊಡ್ತಾರೆ. ಈ ಸರ್ಕಾರಿ ಸಂಬಂಧಿತ ಕಾಂಪಿಟೇಟಿವ್ ಎಕ್ಸಾಮ್ ಯಾರ್ಯಾರು ಬರಿತಾ ಇದ್ದೀರಾ, ಡೆಫಿನೆಟ್ಲಿ ನಿಮ್ಮ ಕಾಂಪಿಟೇಟರ್ಸ್ಗಿಂತ ನೀವು ಹೆಚ್ಚು ಮಾರ್ಕ್ಸ್ಗಳನ್ನು ತೆಗೆದುಕೊಳ್ತೀರಾ. ಆ ರೀತಿ ಗ್ರಹಗಳ ಸಪೋರ್ಟ್ ಇದೆ. ಬಟ್ ಇಲ್ಲಿ ನಿಮಗೆ ಆರೋಗ್ಯದ ದೃಷ್ಟಿಯಿಂದ ಬುಧ ನಿಮ್ಗೆ ಯಾವ ರೀತಿ ಎಫೆಕ್ಟ್ ಮಾಡ್ತಾರೆ ಅಂದರೆ, ಈ ನರಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಈಗ ಆಲ್ರೆಡಿ ನೀವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಕೀಲು ನೋವು, ಜಾಯಿಂಟ್ ಪೇನ್ಸ್, ಬೆನ್ನು ನೋವು, ಮೈಕೈ ಸೆಳೆತ, ಈ ಥರದಲ್ಲೆಲ್ಲ ಬಾಧೆಗಳು ಜಾಸ್ತಿ ಆಗಬಹುದು. ಮೇ ತಿಂಗಳಲ್ಲಿ ಅದರ ಕಡೆ ಹೆಚ್ಚು ಗಮನ ಕೊಡಬೇಕು. ಅದೇ ರೀತಿ 6ನೇ ಮನೆ ಸೇವೆಯ ವಿಚಾರವನ್ನು ತಿಳಿಸುತ್ತೆ. ನಿಮ್ಮ ಅಂಡರ್ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರಲ್ಲ ಅವರ ಬುದ್ಧಿಯಿಂದ ಒಂದಷ್ಟು ಲಾಸಸ್ ಆಗುತ್ತೆ. ಅವ್ರೇನೋ ತುಂಬ ಕ್ರಿಯೇಟಿವ್ ಆಗಿ ಕೆಲಸ ಮಾಡೋಕ್ಕೆ ಹೋಗ್ತಾರೋ ಅಥವಾ ಏನೋ ಎಕ್ಸ್ಟ್ರಾ ಕೆಲಸ ಮಾಡೋಕ್ಕೆ ಹೋಗಿ ಅವರಿಂದ ನಿಮಗೆ ಹೆಚ್ಚು ಲಾಸಸ್ಗಳಿವೆ. ಯಾಕೆಂದರೆ 12ನೇ ಮನೆಗೆ ಬುಧ ಕನೆಕ್ಟ್ ಆಗಿದ್ದಾರೆ. ಸೊ ಬುಧನ ದೃಷ್ಟಿ 6ನೇ ಮನೆಗಿದೆ. ಸೊ ಹಾಗಾಗಿ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡೋರಿಂದನೂ ನಿಮಗೆ ಲಾಸಸ್ ಬರುತ್ತೆ. ಬಟ್ ಒಂದು ನೀವು ಇಲ್ಲಿ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು. ಏನೋ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ಗೆ ಏನಾದ್ರು ನೀವು ಪ್ಲ್ಯಾನ್ ಮಾಡಿದ್ದರೆ ಸೊ ಅದು ಮೇ ತಿಂಗಳಲ್ಲಿ ವರ್ಕೌಟ್ ಆಗಲ್ಲ. ಈಗೇನು ನೀವು ವೃತ್ತಿ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅದ್ರ ಕಡೆನೇ ಹೆಚ್ಚು ಫೋಕಸ್ ಮಾಡಿ. ಹೂಡಿಕೆಯ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಈ ಮೊದಲ 15 ದಿನ. ಸೊ ಅದೇ ರೀತಿ ನಿಮಗೆ ಮೇಷರಾಶಿಯಲ್ಲಿ ರವಿಯ ಸಂಚಾರ ಆಗ್ತಾ ಇದೆ. ಅದು ಏಪ್ರಿಲ್ 15ಕ್ಕೆ ಶುರುವಾಯಿತು. ಉಚ್ಚ ಸ್ಥಾನ ರವಿಗೆ. ಸೊ ಅಲ್ಲಿ ಒಳ್ಳೆಯ ಬಲವನ್ನು ಪಡೆದುಕೊಳ್ತಾರೆ. 12ನೇ ಮನೆಗೆ ಬಂದಿದ್ದಾರೆ, ನಿಮ್ಮ 4ನೇ ಮನೆಯ ಅಧಿಪತಿ. ಸೊ ಹಾಗಾಗಿ 4ನೇ ಮನೆ ತಾಯಿಯ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಖರ್ಚುಗಳು ಎದುರಾಗಿರಬಹುದು. ಈಗ ಆಲ್ರೆಡಿ ಇಲ್ಲ ಆಗಿಲ್ಲ ಅಂದರೆ ಈ ಮೇ 15 ದಿನಗಳು ನಿಮಗೆ ಸ್ವಲ್ಪ ಖರ್ಚುಗಳು ಎದುರಾಗುತ್ತೆ. ಅದೇ ರೀತಿ ಈ ಹೃದಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಏನಾದರೂ ಬಳಲ್ತಾ ಇದ್ದರೆ ಸ್ವಲ್ಪ ಅದರಲ್ಲಿ ನಿಮಗೆ ಸಮಸ್ಯೆಗಳು ಜಾಸ್ತಿ ಆಗಬಹುದು. ಇನ್ನು 12ನೇ ಮನೆ ಎಡಗಣ್ಣನ್ನು ಹೇಳುತ್ತೆ. ಸೊ ಕಣ್ಣಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಜಾಸ್ತಿಯಾಗಿ ಅದಕ್ಕೆ ಖರ್ಚುಗಳು ಜಾಸ್ತಿ ಆಗ್ಬೋದು, ಅಥವಾ ಸ್ಪೆಕ್ಸ್ ಬಂದಿರಬಹುದು. ಹಿರಿಯ ನಾಗರಿಕರು ಕಣ್ಣಿನ ಆಪ್ರೇಷನ್ಗೆ ಮುಂದಾಗಿರಬಹುದು. ದೃಷ್ಟಿಯ ಸಮಸ್ಯೆಗಳನ್ನು ಎದುರಿಸಿ ಅದಕ್ಕೆ ನೀವು ಆಸ್ಪತ್ರೆ ಅಲೆದಾಟ ಮಾಡಿ ಖರ್ಚುಗಳು ಎದುರಾಗ್ತದೆ ಅಂತಿದೆ. ಸೊ ಅದು ಕೂಡ ಮೊದಲ 15 ದಿನ. ನಂತರದ 15 ದಿನ ಕೂಡ ನಿಮ್ಮ ಲಗ್ನಕ್ಕೆ ಬರೋದರಿಂದ ಈ ದೃಷ್ಟಿಯ ಸಮಸ್ಯೆಗಳು ತುಂಬಾ ಇರುತ್ತೆ, ಅಂದರೆ ಕಣ್ಣಿಗೆ ಸಂಬಂಧಪಟ್ಟಿದ್ದು. ಅದೇ ರೀತಿ ರವಿ ಅಂದರೆ ತಂದೆ. ಸೊ ತಂದೆಯ ವಿಚಾರದಲ್ಲೂ ಕೂಡ ನಿಮಗೆ ಹಲವಾರು ಖರ್ಚುಗಳು ಎದುರಾಗುತ್ತೆ. ಅವರಿಂದ ದೂರ ಇರಬೇಕಾದ ಪರಿಸ್ಥಿತಿ ಬರಬಹುದು. ಸೊ ಅವರೇ ನಿಮ್ಮಿಂದ ದೂರ ಹೋಗಬಹುದು. ಇನ್ನು ಅವರ ಸಂಬಂಧಿತ ಆಸ್ಪತ್ರೆ ಖರ್ಚುಗಳು ಎದುರಾಗಬಹುದು, ಅಥವಾ ಪರಸ್ಪರ ವಿರೋಧಗಳು ವ್ಯಕ್ತ ಆಗಬಹುದು. ಅವರ ವಿಚಾರ ನಿಮಗಿಷ್ಟ ಆಗದೆ ಇರ್ಬೋದು, ನಿಮ್ಮ ವಿಚಾರ ಅವ್ರಿಗಿಷ್ಟ ಆಗದೆ ಇರ್ಬೋದು. ಸೊ ಈ ಥರದ ಸಂಘರ್ಷಗಳು ಎದುರಾಗ್ತವೆ. ಅದೇ ರೀತಿ ರವಿ ಸರ್ಕಾರದ ವಿಚಾರಗಳನ್ನು ಕೂಡ ತಿಳಿಸ್ತಾರೆ. ಸೊ ನೀವೀಗ ಆಲ್ರೆಡಿ ಏನಾದರೂ ಫೈನ್ ಕಟ್ಟಿಲ್ಲ, ಉಳಿಸ್ಕೊಂಡಿದ್ದೀರಾ ಅಂದರೆ ಮೊದಲು ಹೋಗಿ ಆ ಫೈನನ್ನು ಕಟ್ಟಿಬಿಡಿ, ರವಿ ಶಾಂತಿ ಆಗ್ತಾರೆ. ಇಲ್ಲ ಅಂದರೆ ಈ ಮೇ 15ನೇ ತಾರೀಕು ಡೆಫಿನೆಟ್ಲಿ ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಫೈನ್ ಕಟ್ತೀರಾ, ಹೆಲ್ಮೆಟ್ ಹಾಕಿಲ್ಲ ಅಂತ ಫೈನ್ ಕಟ್ತೀರಾ, ಸ್ಪೀಡ್ ಡ್ರೈವಿಂಗಿಗೆ ಫೈನ್ ಕಟ್ತೀರಾ, ಸಿಗ್ನಲ್ ಜಂಪ್ ಮಾಡಿದ್ರು ಫೈನ್ ಕಟ್ತೀರಾ. ನೀವು ಬೇಗ ಸಿಕ್ಕಾಕೊಬಿಡ್ತೀರಾ. ವೃಷಭ ಲಗ್ನ ವೃಷಭ ರಾಶಿಯವರು ಅವರ ಕಣ್ಣಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಫೈನ್ ಕಟ್ಟಲೇಬೇಕು. ಸೊ ಯಾವುದಾದ್ರೂ ಟ್ಯಾಕ್ಸ್ ಡ್ಯೂ ಇದ್ದರೆ ಇದನ್ನೆಲ್ಲ ನೋಡಿಕೊಂಡು ಆಡಿಟಿಂಗ್ ಎಲ್ಲ ಸರಿ ಮಾಡಿಕೊಂಡು
ಆ ಸರ್ಕಾರಿ ಸಂಬಂಧಿತ ವಿಚಾರಗಳಲ್ಲಿ ಸ್ವಲ್ಪ ಕೇರ್ ಆಗಿರಿ, ಇಲ್ಲ ಅಂದರೆ ತುಂಬ ದೊಡ್ಡ ಮಟ್ಟದ ಫೈನ್ ಕಟ್ಟಬೇಕಾಗತ್ತೆ, ಎಚ್ಚರಿಕೆಯಿಂದ ಇರಿ. ಅದೇ ರೀತಿ ನೀವೇನಾದರೂ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಟೆಂಡರ್ ಹಾಕ್ಕೊಂಡಿದ್ದರೆ ಸೊ ಅದು ನಿಮಗೆ ಸಿಗೋದಕ್ಕೆ ತುಂಬ ಅಲೆದಾಟಗಳು ಜಾಸ್ತಿ ಆಗುತ್ತೆ, ಖರ್ಚುಗಳು ಜಾಸ್ತಿ ಆಗುತ್ತೆ. ಒಟ್ಟಾರೆ ಸರ್ಕಾರಿ ಸಂಬಂಧಿತ ವಿಚಾರಗಳಲ್ಲಿ ಮೊದಲ 15 ದಿನ ಸ್ವಲ್ಪ ಕಷ್ಟವೇ, ಯಾವ ವಿಚಾರಗಳು ನಿಮ್ಮ ಪರವಾಗಿ ಆಗಲ್ಲ. ಇನ್ನು ಅದೇ ರೀತಿ ಕುಜ ಕೂಡ 12ನೇ ತಾರೀಕು ನಿಮಗೆ ಲಾಭಸ್ಥಾನದಿಂದ ನಿಮ್ಮ 12ನೇ ಮನೆಗೆ ಬರ್ತಾರೆ. ಅವರು ನಿಮಗೆ 7 ಮತ್ತು 12ನೇ ಮನೆಯ ಅಧಿಪತಿ. ಇಲ್ಲಿ ರವಿ ಜೊತೆಗೆ ಬುಧ ಆಗ್ತಾರೆ 12ನೇ ತಾರೀಕು ನಂತರ. ರವಿ ಇದ್ದಾಗಲೇ ಸ್ವಲ್ಪ ಆ್ಯಟಿಟ್ಯೂಡ್ ಎಲ್ಲ ಬೇರೆ ಥರ ಇತ್ತು, ಅಗ್ರೆಸಿವ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ, ಸ್ವಲ್ಪ ಕೋಪ ಮಾಡ್ಕೊಳ್ತಾ ಇದ್ದೀರಾ, ನಾನು ಹೇಳಿದ್ದೇ ನಡಿಬೇಕು ಅನ್ನುವಂತಹ ಭಾವನೆಯೂ ನಿಮ್ಮಲ್ಲಿ ಬಂದಿರುತ್ತೆ. ಸೊ ಇದರಿಂದ ಮೇಲಧಿಕಾರಿಗಳು, ನಿಮ್ಮ ಬಾಸ್, ನಿಮ್ಮ ಟೀಮ್ ಲೀಡರ್ ನಿಮ್ಮ ಜೊತೆ ಅಷ್ಟು ಚೆನ್ನಾಗಿ ವ್ಯವಹರಿಸ್ತಾ ಇಲ್ಲ, ಅಥವಾ ಈಗೋ ಕ್ಲ್ಯಾಶಸ್, ಸ್ವಾಭಿಮಾನಕ್ಕೆ ಧಕ್ಕೆ ಬರೋ ಥರ ಘಟನೆಗಳು ಎದುರಾಗೋದು, ಇದನ್ನೆಲ್ಲ ಎದುರಿಸಿದ್ದೀರಾ. ಈಗ ಮೇ 15ರವರೆಗೂ ಇದು ಕೂಡ ಜಾಸ್ತಿ ಆಗುತ್ತೆ. ಈಗ ಕುಜ ಬಂದ ಮೇಲೆ ಇನ್ನೂ ಕೋಪ ಮಾಡ್ಕೊಳ್ತೀರಾ, ಸಿಟ್ಟು ಇದೆಲ್ಲ ತೋರಿಸ್ಬಿಡ್ತೀರಾ. ಸೊ ಹಾಗಾಗಿ ಕೆಲಸ ಕಳೆದುಕೊಳ್ಳುವಂತಹ ಭೀತಿಯೂ ಎದುರಾಗಬಹುದು. ಸರ್ಕಾರಿ ಅಧಿಕಾರಿಗಳಿಗೆ ಬೇಡದ ಜಾಗಕ್ಕೆ ವರ್ಗಾವಣೆ ಆಗುತ್ತೆ, ತುಂಬ ದೂರದ ಪ್ಲೇಸ್ಗೆ ವರ್ಗಾವಣೆ ಆಗಿಬಿಡ್ತದೆ, ಬೇಡದ ಪೋಸ್ಟ್ಗೆ ವರ್ಗಾವಣೆ ಆಗಿಬಿಡ್ತದೆ. ಈ ಥರದ್ದೆಲ್ಲವೂ ಆಗುತ್ತೆ. ಸರ್ಕಾರಿ ಅಧಿಕಾರಿಗಳಿಗೆ, ಪ್ರೈವೇಟ್ ಎಂಪ್ಲಾಯೀಸ್ಗೆ ಕೆಲಸ ಕಳೆದುಕೊಳ್ಬಹುದು. ಹೊಸದಾಗಿ ಕೆಲಸ ಹುಡ್ಕೋಕ್ಕೆ ಮತ್ತೆ ತೊಂದರೆಗಳನ್ನ ಪಡಿತೀರಾ. ಯಾಕೆಂದರೆ ಶನಿ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ರು, ಅವರು ನಿಮ್ಮ ಲಗ್ನಕ್ಕೆ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಇದರ ಅರ್ಥ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕು, ಶ್ರಮ ಪಡಬೇಕು, ಈ ಆ್ಯಟಿಟ್ಯೂಡ್ ತೋರಿಸ್ಬಾರ್ದು, ಕೋಪ ಮಾಡ್ಕೋಬಾರ್ದು, ಈಗೋ ಕ್ಲ್ಯಾಶಸ್ನ ಮಾಡ್ಕೋಬಾರ್ದು. ಸೊ ಶನಿ ಮಹಾತ್ಮರು ಅದನ್ನೇ ಹೇಳ್ತಾ ಇರೋದು, ನಾನು ಲಾಭ ಕೊಡ್ತೀನಿ, ಬಟ್ ನೀವು ಶಿಸ್ತಾಗಿರಬೇಕು, ಕಂಟ್ರೋಲ್ಡ್ ಆಗಿರಬೇಕು, ಪ್ರವೋಕ್ ಆಗಬಾರ್ದು. ಇದನ್ನು ಶನಿ ಮಹಾತ್ಮರು 11ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ನಿಮಗೆ ತಿಳಿಸ್ತಾ ಇದ್ದಾರೆ. ಸೊ ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಮೊದಲ 15 ದಿನ ನೀವು ನಡೆದುಕೊಂಡ್ರೆ ನಂತರದ 15 ದಿನಗಳು ತುಂಬ ಚೆನ್ನಾಗಿರುತ್ತೆ, ಬುಧ ಮತ್ತು ಶುಕ್ರನ ಒಂದು ಸಂಚಾರದಿಂದ. ಸೊ ಹಾಗಾಗಿ ಈಗ 12ನೇ ಮನೆಯಿಂದ ಅವರ 7ನೇ ದೃಷ್ಟಿ ನಿಮ್ಮ 6ನೇ ಮನೆಗೆ ಬೀಳುತ್ತೆ, ಯಾರ್ದು ರವಿದು ಕೂಡ ಬೀಳುತ್ತೆ. ಹಾಗಾಗಿ ಎಂಥದ್ದೇ ಬಾಧೆಗಳು ಬಂದರೂ ದೇಹಕ್ಕೆ ಅದನ್ನು ಎದುರಿಸುವ ಶಕ್ತಿಯನ್ನು ರವಿ ಕೊಡ್ತಾರೆ, ಎದುರಾಳಿಗಳನ್ನು ಎದುರಿಸುವಂತಹ ಶಕ್ತಿಯನ್ನು ಕೊಡ್ತಾರೆ, ಕೋರ್ಟ್ ಕೇಸಲ್ಲಿ ಗೆಲ್ಲುವಂತಹ ಶಕ್ತಿಯನ್ನು ಕೊಡ್ತಾರೆ. ಆದರೆ ಅದಕ್ಕೆಲ್ಲವೂ ಖರ್ಚಾಗುತ್ತೆ, ಖರ್ಚು ಮಾಡಬೇಕಾಗತ್ತೆ. ಸೊ ಕುಜ ಕೂಡ ನಿಮಗೆ ನಿಮ್ಮ 6ನೇ ಮನೆಗೆ ದೃಷ್ಟಿ ಕೊಡೋದ್ರಿಂದ ಓವರಾಲ್ ಎನಿಮಿಗಳನ್ನು ತುಂಬ ಧೈರ್ಯವಾಗಿ ಎದುರಿಸ್ತೀರಾ. ಸೊ ಒಂದೊಂದು ಸರಿ ಅವರೇ ಮಾಡುವ ಮಿಸ್ಟೇಕಿಂದ ನಿಮಗೆ ಗೆಲುವು ಸಿಗುತ್ತೆ. ಈ ಥರದ್ದೆಲ್ಲವೂ ಇದೆ, ಆದರೆ ಖರ್ಚುಗಳು ಕೂಡ ಅದೇ ರೀತಿ ಕಾಯ್ತಾ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಈ ಒಂದು ಮೇ 15 ದಿನಗಳನ್ನು ನೀವು ಕಳಿಬೇಕಾಗುತ್ತೆ. ಇದೆಲ್ಲದರ ಜೊತೆಗೆ 12ನೇ ಮನೆಯಲ್ಲಿ ಒಂದಷ್ಟು ವಿಶೇಷತೆಗಳು ಕೂಡ ಇವೆ. 12ನೇ ಮನೆ ಅಂದರೆ ದೂರದ ದೇಶ, ದೂರ ಅಂದರೆ ಹೊರ ರಾಜ್ಯ, ಅಥವಾ ಕರ್ನಾಟಕದಲ್ಲಿ ಆದರೆ ದೂರದ ಸ್ಥಳ. ಇಲ್ಲಿಂದ ಬೆಳಗಾಂ ಅಂದ್ಕೊಳ್ಳಿ, ರಾಯಚೂರು ಅಂದ್ಕೊಳ್ಳಿ, ಅಥವಾ ರಾಯಚೂರಿಂದ ಇಲ್ಲಿ ಬೆಂಗಳೂರು ಅಂತ ಅಂದ್ಕೊಳ್ಳಿ. ಈ ರೀತಿ ಇಲ್ಲಿಗೆ ಯಾರ್ಯಾರು ಕನೆಕ್ಟ್ ಆಗಿದ್ದೀರಾ ಕೆಲಸದ ನಿಮಿತ್ತ, ಬಿಸ್ನೆಸ್ ಮಾಡ್ತಾ, ನಿಮ್ಮೆಲ್ಲರಿಗೂ ಲಾಭ ಇದೆ, ಅಪರ್ಚುನಿಟೀಸ್ ದೊಡ್ಡದಾಗಿ ಕ್ರಿಯೇಟ್ ಆಗುತ್ತೆ, ಹಣ ಗಳಿಕೆ ಜಾಸ್ತಿ ಆಗುತ್ತೆ, ನಿಮ್ಮ ಕೆಲಸಗಳಲ್ಲಿ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ, ಪೋಸ್ಟಿಂಗ್ ಚೇಂಜ್ ಆಗುತ್ತೆ, ಅಥವಾ ವಿದೇಶಿ ಸಂಬಂಧಿತ ಕೆಲಸಗಳನ್ನು ಹುಡುಕ್ತಾ ಇರೋರಿಗೆ ನಿಮಗೆ ಕೆಲಸ ಸಿಗುತ್ತೆ, ಅಥವಾ ಒಂದು ರೌಂಡ್ ಪ್ರವಾಸ ಹೋಗಿ ಬರ್ತೀರಾ ವಿದೇಶಕ್ಕೆ. ಈ ಥರದ್ದೆಲ್ಲ 12ನೇ ಮನೆಯಲ್ಲಿ ಆಗುತ್ತೆ. ಸೊ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಡೆಫಿನೆಟ್ಲಿ ತುಂಬ ಚೆನ್ನಾಗಾಗುತ್ತೆ ನಿಮ್ಮ ಬಿಸ್ನೆಸ್ 12ನೇ ಮನೆಯ ಇಂಪ್ಯಾಕ್ಟಿಂದ. ಓಕೆ, ಈಗ ನಿಮ್ಮ ಲಗ್ನಕ್ಕೆ ಬರೋಣ. ನಿಮ್ಮ ಲಗ್ನದಲ್ಲಿ ಶುಕ್ರನ ಸಂಚಾರ ಆಗ್ತಾ ಇದೆ. ಇದು ಏಪ್ರಿಲ್ 20ನೇ ತಾರೀಕೆ ಶುರುವಾಯಿತು. ಆಗ್ಲಿಂದನೇ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ಕೊಳ್ತಾ ಇದ್ದೀರಾ. ಹೊಸ ಬಟ್ಟೆ ತಗೊಳ್ಳೋದು, ಶೂ ತಗೊಳ್ಳೋದು, ಇದೆಲ್ಲ ನಡೀತಾ ಇದೆ. ಪಾರ್ಟಿ ಫಂಕ್ಷನ್ಸ್ಗಳನ್ನು ಅಟೆಂಡ್ ಮಾಡ್ತಾ ಇದ್ದೀರಾ, ಎಲ್ಲ ಕಡೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ಕೊಳ್ತಾ ಇದ್ದೀರಾ, ಹಾಗೇ ರೆಡಿ ಆಗ್ತಾ ಇದ್ದೀರಾ ಕಾಣಿಸ್ಕೋಬೇಕು ಅಂತ. ಆ ಕಳೆಯನ್ನು ಶುಕ್ರ ನಿಮಗೆ ತಂದು ಕೊಟ್ಟಿದ್ದಾರೆ. ಸೊ ಎಲ್ಲರ ಮಧ್ಯೆ ನೀವು ಹೈಲೈಟ್ ಆಗ್ತಾ ಇದ್ದೀರಾ, ವೃಷಭ ಲಗ್ನ, ವೃಷಭ ರಾಶಿಯವರು. ಸೊ ಇದು ಶುಕ್ರ ನಿಮಗೆ ಮಾಡ್ತಾ ಇರೋದು. ಈಗ ಅಲ್ಲಿಗೆ ಬುಧ 15ನೇ ತಾರೀಕು ಎಂಟ್ರಿ ಆಗ್ತಾರೆ, 16ನೇ ತಾರೀಕು ರವಿ ಎಂಟ್ರಿ ಆಗ್ತಾರೆ. ಸೊ ನಿಮ್ಮ ಲಗ್ನದಲ್ಲೇ ರವಿ ಬುಧ ಕಾಂಬಿನೇಷನ್, ಶುಕ್ರ ಅಲ್ಲಿ 2ನೇ ಮನೆಗೆ ಸಂಚಾರ ಮಾಡಿಬಿಡ್ತಾರೆ ಆ ಸಮಯದಲ್ಲಿ. ಸೊ ಶುಕ್ರ ನಿಮ್ಮ ಧನಸ್ಥಾನಕ್ಕೆ ಬಂದರು, ಬುಧ ಮತ್ತು ರವಿ ನಿಮ್ಮ ಲಗ್ನಕ್ಕೆ ಬಂದರು, ಬುಧಾದಿತ್ಯ ಯೋಗ ಕ್ರಿಯೇಟ್ ಆಯಿತು. ಅತಿಯಾದ ಬುದ್ಧಿ ನಿಮ್ಮ ತಲೆಯಲ್ಲಿ ಬಂದು ಸೇರಿಕೊಳ್ತು. ಈಗ ಮತ್ತೆ ಆ್ಯಟಿಟ್ಯೂಡ್ ಚೇಂಜ್ ಆಗಿಬಿಡ್ತದೆ, ನನಗೆಲ್ಲ ಗೊತ್ತಿದೆ ಅನ್ನೋ ಅಹಂಕಾರ ನಿಮಗೆ ಬಂದುಬಿಡ್ತದೆ. ಅದನ್ನೊಂದನ್ನು ತೆಗೀರಿ ಸಾಕು.
ನಿಮಗೆಲ್ಲ ಗೊತ್ತಿದ್ದರೆ ನಿಮ್ಮ ಒಳಗಡೆ ಇಟ್ಕೊಳ್ಳಿ, ಎಲ್ಲರ ಮುಂದೆ ತೋರಿಸ್ಕೊಳಕ್ಕೆ ಹೋಗ್ಬೇಡಿ. ಅದು ನಿಮ್ಮನ್ನು ಹಾಳು ಮಾಡುತ್ತೆ. ಅದು ನೀವು ಕೆಲಸ ಮಾಡೋ ಜಾಗದಲ್ಲಿರ್ಬೋದು, ರಾಜಕೀಯ ಕ್ಷೇತ್ರದಲ್ಲಿರ್ಬೋದು, ಅಥವಾ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು. ಸ್ವಲ್ಪ ಕಂಟ್ರೋಲ್ಡಾಗಿ ಇಟ್ಕೊಂಡ್ರೆ, ಅದನ್ನು ಎಲ್ಲಿ ಬೇಕಲ್ಲಿ ಬಳಸ್ಕೊಂಡ್ರೆ, ಈ ಮೊದಲ 15 ದಿನ ವ್ಯಯ, ಆಳು ಮೂಳು, ವರ್ಗಾವಣೆ ಇದೆಲ್ಲ ಒಂದು ಕಡೆ ಇದೆ. ಈಗ ಈ ತುಂಬ ಪವರ್ ಕೊಡ್ತಾ ಇದೆ ನಿಮಗೆಲ್ಲ ರವಿನೂ, ಜೊತೆಗೆ ಬುಧ ಸೇರಿಕೊಂಡು. ಯಾಕೆಂದರೆ ನಿಮ್ಮ 4ನೇ ಮನೆಯ ಅಧಿಪತಿ ನಿಮ್ಮ ಇದಕ್ಕೆ ಬಂದಿದ್ದಾರೆ. ಸೊ ಹಾಗಾಗಿ ನೀವು ಆಫೀಸಲ್ಲಿ ಸ್ವಲ್ಪ ಅಗ್ರೆಸಿವ್ ಆಗಿ ನಡ್ಕೊಳ್ತೀರಾ. ನಿಮ್ಮ ಶಿಸ್ತನ್ನು ಅವರು ಎಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ. ಮೇಲಧಿಕಾರಿಗಳ ಜೊತೆ ನೀವು ಏನೋ ಸಂಘರ್ಷಕ್ಕೆ ಒಳಗಾಗ್ತೀರಾ. ನೀವು ಹೇಳಿದ್ದೇ ನಡಿಬೇಕು ಅನ್ನುವಂತಹ ಹಠ ನಿಮ್ಮಲ್ಲಿ ಉಂಟಾಗುತ್ತೆ. ಇದೆಲ್ಲ ಲಗ್ನಕ್ಕೆ ಬಂದ ರವಿ ಮತ್ತು ಬುಧನ ಕಾಂಬಿನೇಷನಲ್ಲಿ ಉಂಟಾಗುತ್ತೆ. ಸ್ವಲ್ಪ ನೀವೇ ಕುಗ್ಗಿದರೆ ಅದನ್ನು ಸರಿಯಾಗಿ ಬಳಸ್ಕೊಂಡು, ಈಗ ಆಗಿರುವಂತಹ ಈ 15 ದಿನ ಏನಾದ್ರು ಎಸ್ಕೇಪ್ ಆಗಿದ್ದರೆ, ಇಲ್ಲಿ ಮತ್ತೆ ನಿಮಗೆ ಘನತೆ ಹೆಚ್ಚುವಂತೆ ನೀವು ಮಾಡ್ಕೊಳ್ತೀರಾ, ಅಥವಾ ನಿಮ್ಮ ಇಷ್ಟದ ಪೋಸ್ಟ್ಗೆ ನೀವು ಹೋಗ್ತೀರಾ, ನೀವು ಅಂದುಕೊಂಡಂತಹ ಜಾಗಕ್ಕೆ ವರ್ಗಾವಣೆಯನ್ನು ಕೂಡ ಮಾಡ್ಕೋಬಹುದು. ಸೊ ಹಾಗಾಗಿ ಸರ್ಕಾರಿ ಅಧಿಕಾರಿಗಳು ಸ್ಪೆಷಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಇದನ್ನು ಸರಿಯಾಗಿ ಹ್ಯಾಂಡ್ಲ್ ಮಾಡಿ. ರಾಜಕಾರಣಿಗಳು ಅಷ್ಟೇ, ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಬೇಡಿ. ಏನೋ ಆ್ಯಟಿಟ್ಯೂಡ್ ತೋರಿಸಿ ಏನೇನೋ ಮಾತನಾಡಿ ಸದ್ಯಕ್ಕೆ ಸ್ವಲ್ಪ ಹೆಂಗೆ ನಡೀತಾ ಇದೆ ಹಂಗೆ ಫಾಲೋ ಮಾಡ್ಕೊಂಡು ಹೋಗಿಬಿಟ್ರೆ ಇದು ಬ್ಯಾಲೆನ್ಸ್ ಆಗಿಬಿಡ್ತದೆ. ನಿಮ್ಮ ಬುದ್ಧಿಯನ್ನು ಈ ಸೋಷಿಯಲ್ ಮೀಡಿಯಾದಲ್ಲಿ ಬಳಸ್ಕೊಳ್ಳಿ, ನಿಮ್ಮನ್ನು ನೀವು ರೀಚ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ, ಬಟ್ ಎಲ್ಲೂ ಅಧಿಕಾರವನ್ನು ಚಲಾಯಿಸಬೇಡಿ ಅಂತ ಓವರಾಲ್ ನಾನು ಇಷ್ಟೊತ್ತು ಮಾತನಾಡಿದ್ದು ಎಲ್ಲರಿಗೂ. ಅದು ಪ್ರೈವೇಟ್ ಎಂಪ್ಲಾಯೀಸ್ ಇರಲಿ, ಸರ್ಕಾರಿ ಅಧಿಕಾರಿಗಳಿರಲಿ, ರಾಜಕೀಯದವರಿರಲಿ, ಅಥವಾ ವ್ಯಾಪಾರದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಕಂಪ್ನಿ ಓನರ್ಸ್, ಚಿಕ್ಕ ಪುಟ್ಟ ವ್ಯಾಪಾರಸ್ಥರು, ನೀವೆಲ್ಲರೂ ಅಷ್ಟೇ. ಅಧಿಕಾರವನ್ನು ಚಲಾಯಿಸೋಕೆ ಹೋಗ್ಬಿಡಿ. ಚಲಾಯಿಸಿದಾಗ ಮಾತ್ರ ಒಂದಷ್ಟು ಹಿನ್ನಡೆಗಳನ್ನು ಅನುಭವಿಸ್ತೀರ. ಅದರ ಜೊತೆಗೆ ನಿಮ್ಮ ಲಗ್ನಕ್ಕೆ ಬಂದಂತಹ ರವಿ ಬುಧ ನಿಮ್ಮ 7ನೇ ಮನೆಗೆ ದೃಷ್ಟಿಯನ್ನು ಕೊಡ್ತಾರೆ. ಸೊ ಹಾಗಾಗಿ 7ನೇ ಮನೆ ಕಳತ್ರ ಸ್ಥಾನ, ಪಾಲುದಾರಿಕೆಯ ಸ್ಥಾನ, ವ್ಯಾಪಾರಕ್ಕೆ ನಾವು ಆ ಮನೆಯನ್ನು ನೋಡ್ತೀವಿ. ಸೊ ಹಾಗಾಗಿ ರವಿ ಅಲ್ಲಿಗೆ ಬಂದಿರೋದ್ರಿಂದ ಈಗೋ ಕ್ಲಾಶಸ್ ಗಂಡ ಹೆಂಡತಿಯ ನಡುವೆನೂ ಜಾಸ್ತಿ ಆಗುತ್ತೆ. ನೀವು ಕೂಡ ನಾನು ಹೇಳಿದ್ದೇ ನಡಿಬೇಕು ಅನ್ನೋದನ್ನು ಬಿಟ್ಬಿಡಿ, ಅದು ಗಂಡ ಆಗಲಿ ಹೆಂಡತಿ ಆಗಲಿ. ಸೊ ಈ ಒಂದು ಮೇ ತಿಂಗಳು ಅದನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಸಂಬಂಧಗಳು ಉಳಿತವೆ. ಆಲ್ರೆಡಿ ಸಂಬಂಧಗಳು ಕೆಟ್ಟಿದ್ದರೆ ಇದು ಮತ್ತಷ್ಟು ಕೆಡಿಸಿ ನಿಮ್ಮಿಬ್ಬರನ್ನ ಪರ್ಮನೆಂಟಾಗಿ ದೂರ ಮಾಡಿಬಿಡ್ತದೆ. ಯಾಕೆಂದರೆ 12ನೇ ಮನೆಯಲ್ಲಿ ಕುಜ ಆ್ಯಕ್ಟಿವೇಟ್ ಆಗಿದ್ದಾರೆ. ಸೊ ನೀವು ಡಿವೋರ್ಸ್ ಅಂತಕ್ಕೆ ಹೋಗೋದು, ಕೋರ್ಟ್ಗಳಲ್ಲಿ ಅಲೆದಾಟ ಮಾಡೋದು, ಅದಕ್ಕಾಗಿ ಹೆಚ್ಚು ಖರ್ಚು ಮಾಡೋದು, ಇದನ್ನೆಲ್ಲ ಮಾಡಬೇಕಾಗುತ್ತೆ. ಸೊ ಮೇ ತಿಂಗಳು ತುಂಬ ಜವಾಬ್ದಾರಿತವಾಗಿ ಹಾಗೆ ಕಳೆದುಬಿಡಿ ಅಷ್ಟೇ. ಸ್ವಲ್ಪ ಎಲ್ಲರೂ ಹೊರಗಡೆ ಹೋಗಿ ಬನ್ನಿ, ಇಲ್ಲ ತವ್ರ ಮನೆಗೆ ಹೋಗಿಬಿಡಿ, ಇಲ್ಲ ನೀವು ಕೆಲಸದ ನಿಮಿತ್ತ ಗಂಡು ಮಕ್ಕಳು ದೂರ ಇದ್ದುಬಿಡಿ. ಸ್ವಲ್ಪ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿಕೊಂಡ್ರೆ ಮನೆಯಲ್ಲೇ ಇದ್ದಾಗ ಆಗುವಂತಹ ಗಲಾಟೆಗಳು, ಸಂಘರ್ಷಗಳು ಕಡಿಮೆ ಆಗುತ್ತೆ. ಇನ್ನು ಅದೇ ರೀತಿ ಪಾಲುದಾರಿಕೆಯ ವ್ಯವಹಾರದಲ್ಲೂ ಕೂಡ ಒಂದಷ್ಟು ಗೊಂದಲಗಳು ಸೃಷ್ಟಿಯಾಗುತ್ತೆ, ಲಾಸಸ್ಸನ್ನು ಕಾಣಬೇಕಾಗತ್ತೆ, ಅಥವಾ ಪಾರ್ಟ್ನರ್ಸ್ಗಳು ದೂರ ಆಗಬೇಕಾಗತ್ತೆ. ಇದೆಲ್ಲವೂ ಲಗ್ನದಿಂದ 7ನೇ ಮನೆಗೆ ದೃಷ್ಟಿಯನ್ನು ಕೊಡ್ತಾ ನಿಮಗೆ ಆಗುವಂತಹ ತೊಂದರೆಗಳು. ಇಲ್ಲಿ ಯುವ ಕ್ಲಾಶಸ್ಸೇ ಜಾಸ್ತಿ ಆಗೋದು. ಪರಸ್ಪರ ನಾನ್ ಗ್ರೇಟ್ ಅಂತ ಯಾವಾಗ ಅಂದ್ಕೊಳ್ತೀವಿ, ಅಥವಾ ಒಂದೇ ಮನೆಯಲ್ಲಿ ಇಬ್ಬರು ಕ್ಯಾಪ್ಟನ್ ಇದ್ದಾಗ, ಒಂದೇ ಕ್ರಿಕೆಟ್ ಟೀಮಲ್ಲಿ ಇಬ್ಬರು ಕ್ಯಾಪ್ಟನ್ ಇದ್ದಾಗ ಅದು ಸರಿಯಾಗುತ್ತಾ? ಆ ರೀತಿ ಆಗಿಬಿಡ್ತದೆ. ಸೊ ಕ್ಲಾಶಸ್ ಬೇಡ, ಸಮಾಧಾನವಾಗಿ ಮೇ ತಿಂಗಳನ್ನು ಕಳೆದುಬಿಡಿ. ನಂತರ ಹೆಂಗಿದ್ರು ಗ್ರಹಗಳು ಮೂವ್ ಆಗ್ತಾರೆ ಇನ್ನೊಂದು ಕಡೆಗೆ. ಸೊ ಆವಾಗ ಎಲ್ಲವೂ ಸರಿ ಹೋಗುತ್ತೆ. ಈಗ ನಿಮ್ಮ 2ನೇ ಮನೆಯ ವಿಚಾರಕ್ಕೆ ಬರೋಣ. 2ನೇ ಮನೆ ಧನಸ್ಥಾನ, ವಾಕ್ಸ್ಥಾನ, ಕುಟುಂಬ ಸ್ಥಾನದಲ್ಲಿ ಗುರುವಿನ ಸಂಚಾರ. ಆಲ್ರೆಡಿ ಗುರು ನಿಮ್ಮ ಮನೆಗೆ ಒಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಟ್ಟಿರ್ತಾರೆ. ಅದು ಮಗು ಆಗಿರಬಹುದು, ಮದುವೆಯಾಗಿ ಹೆಂಡತಿ ಬಂದಿರಬಹುದು, ಅಥವಾ ಹುಡುಗಿಯ ಮನೆಗೆ ಗಂಡ. ಈ ರೀತಿ ಒಂದಷ್ಟು ಕುಟುಂಬದಲ್ಲಿ ಶುಭ ಕಾರ್ಯಗಳಂತೂ ನಡೆಸಿರ್ತಾರೆ ಇಲ್ಲಿವರೆಗೂ. ಈಗ ಶುಕ್ರ ಅಲ್ಲಿಗೆ ಬಂದಿದ್ದಾರೆ. ಸೊ ಈ ಬಿಸ್ನೆಸ್ ಅಂತ ಬಂದಾಗ ಮಾತು ಮತ್ತು ಜ್ಞಾನ ಇವೆರಡನ್ನು ಬಳಸ್ಕೊಂಡು ಯಾರ್ಯಾರು ಬಿಸ್ನೆಸ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಹಣ ಗಳಿಕೆ ಜಾಸ್ತಿ ಆಗುತ್ತೆ. ಎಕ್ಸಾಂಪಲ್ ಟೀಚರ್ ಇರ್ಬೋದು, ಲಾಯರ್ಸ್ ಇರ್ಬೋದು, ಟೀಚಿಂಗ್ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇರೋರು, ಎಲ್ಲರಿಗೂ ಕನ್ಸಲ್ಟೆನ್ಸಿ ಜಾಬ್ ಮಾಡ್ತಾ ಇರೋರು, ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ. ಸೊ ನಿಮ್ಮ ಜ್ಞಾನವನ್ನು ಬಳಸ್ಕೊಂಡು ನಿಮ್ಮ ವೃತ್ತಿಯನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ಬೋದು, ನಿಮ್ಮ ಬಿಸ್ನೆಸ್ಸನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ಬೋದು. ಇದು 2ನೇ ಮನೆಯಲ್ಲಿ ಗುರು ಮತ್ತು ಶುಕ್ರನ ಯುತಿಯಿಂದ ನಿಮಗೆ ಸಿಗ್ತಾ ಇರುವಂತಹ ಧನ ಲಾಭಗಳು ನಿಮ್ಮ ಕ್ಷೇತ್ರದಲ್ಲಿ ಆಗುತ್ತೆ. ಮಾತನ್ನು ಚೆನ್ನಾಗಿ ಬಳಸ್ಕೊಳ್ಳಿ, ಇಂಟ್ರ್ಯಾಕ್ಟ್ ಮಾಡಿ, ಸುಮ್ಮನೆ ಇರಬೇಡಿ.
ಮಾತಿಂದನೇ ನಿಮಗೆ ಸ್ವಲ್ಪ ಹಣ ಗಳಿಕೆ ಜಾಸ್ತಿ ಆಗುತ್ತೆ ಮೇ ತಿಂಗಳಲ್ಲಿ. ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಇನ್ನು ನಿಮ್ಮ 4ನೇ ಮನೆಯಲ್ಲಿ ಅಂದರೆ ಸಿಂಹ ರಾಶಿಯಲ್ಲಿ ಕೇತುವಿನ ಸಂಚಾರ ಆಗ್ತಾ ಇದೆ. 4ನೇ ಮನೆ ತಾಯಿ. ಆಲ್ರೆಡಿ ಹೇಳಿದೆ, ರವಿ ನಿಮ್ಮ 4ನೇ ಮನೆಯ ಅಧಿಪತಿ 12ನೇ ಮನೆಯಲ್ಲಿದ್ದಾರೆ. ಸೊ ಒಂದಷ್ಟು ಖರ್ಚುಗಳು ಎದುರಾಗಬೇಕು. ತಾಯಿಗೆ ಸಂಬಂಧಪಟ್ಟಂತಹ ಖರ್ಚುಗಳು ಎದುರಾಗುತ್ತೆ. ಅದೇ ರೀತಿ ಮಕ್ಕಳು ಅವರು ಸರಿಯಾಗಿ ಓದ್ತಾ ಇಲ್ಲ ಅನ್ನುವಂತಹ ಒಂದು ಟೆನ್ಷನ್ಸು ಕೂಡ ನಿಮಗೆ ಅದು ಕ್ರಿಯೇಟ್ ಮಾಡಿರುತ್ತೆ. ಅಥವಾ ಆಫೀಸಲ್ಲಿ ನೀವು ಮಾಡ್ತಾ ಇರುವ ಕೆಲಸ ನಿಮಗೆ ಬೋರ್ ಆಗಿರ್ಬೋದು, ಕೆಲಸವೇ ಬೇಡ ಅಂತ ಅನಿಸ್ಬಿಟ್ಟಿರ್ತದೆ, ಅಥವಾ ಏಕಾಂತವನ್ನು ಬಯಸ್ತಾ ಇರ್ತೀರ, ಜಾಬ್ ಚೇಂಜ್ ಮಾಡೋಣ ಅಂತ ಮನಸ್ಥಿತಿ ಬಂದಿರುತ್ತೆ. ಈಗ ಏನು ಮಾಡೋಕ್ಕೆ ಹೋಗಬೇಡಿ. ಕೇತು ನಿಮಗೆ ಇದನ್ನು ಮಾಡ್ತಾ ಇದ್ದಾರೆ. ಸ್ವಲ್ಪ ಆಧ್ಯಾತ್ಮಿಕ ಚಿಂತನೆ ಬರಲಿ, ದೇವಸ್ಥಾನಗಳನ್ನು ಓಡಾಡಲಿ, ತೀರ್ಥಕ್ಷೇತ್ರಗಳನ್ನು ಭೇಟಿ ಮಾಡಿ ಬರಲಿ ಅಂತ ಇದನ್ನೆಲ್ಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮಖಾ ನಕ್ಷತ್ರಕ್ಕೆ ಬಂದಿದ್ದಾರೆ. 18 ವರ್ಷಕ್ಕೊಮ್ಮೆ ಇದನ್ನು ಸಂಚಾರ ಮಾಡೋದು ಅವರು. ಸೊ ಹಾಗಾಗಿ ಈಗ ನಿಮ್ಮ ಕನಸಲ್ಲಿ ಪಿತೃಗಳು ಬರೋದು, ಅದರಲ್ಲೂ ತಾಯಿ ಸಂಬಂಧದ ಹಿರಿಯರು ನಿಮ್ಮ ಕನಸಿನಲ್ಲಿ ಜಾಸ್ತಿ ಬರ್ತಾರೆ. ಅವರೇನೋ ಸೂಚನೆಗಳನ್ನ ಕೊಡ್ತಾರೆ. ಏನಿಲ್ಲ, ಅವ್ರನ್ನ ನೀವು ನೆನೆಸ್ಕೊಳ್ಳಿ ಅಷ್ಟೇ. ಈಗ ಪಿತೃ ಕಾರ್ಯಗಳನ್ನು ಮಾಡಲಿಕ್ಕೂ ಕೂಡ ಒಳ್ಳೆಯ ಸಮಯ. ಅಂದರೆ ಡಿಸೆಂಬರ್ವರೆಗೂ ಸಮಯ ಇರುತ್ತೆ. ಮಹಲ್ಲಿ ಅಮಾವಾಸ್ಯೆ ಟೈಮಲ್ಲಿ ಎಲ್ಲರೂ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈಗ ನಿಮಗೆ ಚಾನ್ಸಸ್ ಇದ್ದರೆ, ಏನಾದರೂ ಪದೇ ಪದೇ ಅವರು ಕನಸಲ್ಲಿ ಬರ್ತಾ ಇದ್ದಾರೆ ಅಂದರೆ, ಅವರ ಕಾರ್ಯಗಳನ್ನು ನೀವು ನಿಮಗೆ ಹತ್ತಿರವಾಗಿರುವ ಪ್ಲೇಸ್ಗಳಲ್ಲಿ, ನದಿ ಹರಿಯುವಂತಹ ಜಾಗದಲ್ಲಿ ನಿಮಗೆ ಗೊತ್ತಿರುವ ಪುರೋಹಿತರನ್ನು ಕರೆದುಕೊಂಡು ಹೋಗಿ ಆ ಕಾರ್ಯಗಳನ್ನು ಮಾಡಿಬಿಡಿ. ಅವ್ರನ್ನ ನೆನೆಸ್ಕೊಳ್ಳೋದಕ್ಕೆ ಇದು ಒಳ್ಳೆಯ ಸಮಯ, ಒಳ್ಳೆಯದಾಗಲಿ. ಸೊ ಅದೇ ರೀತಿ ಇನ್ನು ನಿಮಗೆ ರಾಹು 10ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಸೊ ಕೆಲಸವೇ ನಿಮ್ಮ ಎಲ್ಲವೂ ಆಗಿದೆ. ಮನೆಗೆ ಬಂದರೂ ಕೆಲಸದ ಚಿಂತೆ, ಕೆಲಸದಲ್ಲೂ ಅಷ್ಟೇ. ನಿಮ್ಮನ್ನು ನೋಡಿ ಇತರರು ಸ್ವಲ್ಪ ಏನೋ ಅಂತಾರಲ್ಲ, ಏನು ಇಷ್ಟೊಂದು ಕೆಲಸ ಮಾಡ್ತವ್ರೆ, ಎಲ್ಲ ಕ್ರೆಡಿಟ್ ಇವರೇ ತಗೊಳ್ತವ್ರೆ, ಈ ಥರ. ಅಂದರೆ ರಾಹು 10ನೇ ಮನೆಯಲ್ಲಿದ್ದರೆ ವರ್ಕಾಲಿಕ್, ಕೆಲಸವೇ ಎಲ್ಲ, ಕೆಲಸದಲ್ಲೇ ಮಗ್ನನಾಗಿರೋದು, ಈ ಥರದ್ದೆಲ್ಲ ಮಾಡಿಬಿಡ್ತಾರೆ. ಸೊ ಹಾಗಾಗಿ ನಿಮ್ಮ ಎಫರ್ಟ್ ಯಾವತ್ತೂ ವೇಸ್ಟ್ ಆಗಲ್ಲ. ಡೆಫಿನೆಟ್ಲಿ ಅದಕ್ಕೆ ಒಳ್ಳೆಯ ಇದು ಸಿಗುತ್ತೆ. ಬಟ್ ಸ್ವಲ್ಪ ಆ್ಯಟಿಟ್ಯೂಡ್ನೆಲ್ಲ ಚೇಂಜ್ ಮಾಡ್ಕೋಬೇಕು. ಯಾಕೆಂದರೆ ಬೇರೆ ಗ್ರಹಗಳ ಮೊಮೆಂಟ್ ನಿಮಗೆ ಅದನ್ನು ತಂದು ಕೊಡ್ತಾ ಇದೆ. ಅದರ್ವೈಸ್ ಕೆಲಸದಲ್ಲಿ ನಿಮಗೆ ಹೆಚ್ಚಿನ ಜವಾಬ್ದಾರಿ ಸಿಗೋದು, ಹೈಕ್ ಆಗೋದು, ಸಂಬಳ ಹೈಕ್ ಆಗೋದು, ಇದನ್ನೆಲ್ಲ ಮಾಡಿಕೊಡ್ತಾರೆ ರಾಹು. ಅದನ್ನು ಸುಮಾರು ದಿನಗಳಿಂದ ಮಾಡಿಸ್ಕೊಳ್ತಾ ಇದ್ದೀರಾ. ಬಟ್ ಸ್ವಲ್ಪ ಆ್ಯಟಿಟ್ಯೂಡಿಂದ ಕೆಲಸಗಳು ಕೂಡ ಕಳೆದುಕೊಳ್ತೀರಾ. ಅದರ ಕಡೆ ಹೆಚ್ಚಿನ ಗಮನ ಇರಲಿ. ಇನ್ನು 11ನೇ ಮನೆ ನಿಮ್ಮ 9 ಮತ್ತು 10ನೇ ಮನೆಯ ಅಧಿಪತಿ ಶನಿಯ ಸಂಚಾರ ಆಗ್ತಾ ಇದೆ. ಶನಿ ಮಹಾತ್ಮರು ನಿಮಗೆ ಯೋಗವನ್ನೇ ತಂದುಕೊಡಬೇಕು. ಸೋಮಾರಿತನವನ್ನು ಬಿಡಿ, ಬೇಗ ಎದೇಳಿ, ಮೈಯನ್ನು ದಂಡಿಸಿ, ಓಡಾಡಿ. ಸುಮ್ಮನೆ ಮನೆಯಲ್ಲಿ ಸೋಮಾರಿತನ ಕೂತ್ಕೊಂಡು ಎಲ್ಲವೂ ನನಗೆ ಬರಬೇಕು ಅಂದರೆ ಬರಲ್ಲ, ಲಾಭ ಕೊಡಲ್ಲ. ಶನಿಗೆ ಬೇಕಾಗಿರೋದು ಜವಾಬ್ದಾರಿ, ಶನಿಗೆ ಬೇಕಾಗಿರೋದು ಶ್ರಮ. ನೀವು ಅದು ಮಾಡಲಿಲ್ಲ ಅಂದರೆ ಕೊಟ್ಟಿರೋದನ್ನೆಲ್ಲ ಹೆಂಗೆ ಕಿತ್ಕೋಬೇಕು ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತು. ಸೊ ಹಾಗಾಗಿ ಸ್ವಲ್ಪ ಶ್ರಮ ಹಾಕಿ, ಓಡಾಡಿ, ಆ್ಯಕ್ಟಿವ್ ಆಗಿರಿ. ಆಮೇಲೆ 5ನೇ ಮನೆ, ನಾನು ಆಲ್ರೆಡಿ ಹೇಳಿದೆ, ಹೂಡಿಕೆಯ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ. ಯಾಕೆ ಅಂದರೆ ಶನಿಗೆ ಶಾರ್ಟ್ಕಟ್ ಇಷ್ಟ ಆಗಲ್ಲ. ಜೊತೆಗೆ ನೀವೇನಾದರೂ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿ ಹೆಚ್ಚು ಲಾಭ ಮಾಡಬೇಡ ಅಂದರೂ ಅವರು ಲಾಭ ಕೊಡಲ್ಲ. ಲಾಂಗ್ ಟರ್ಮ್ ಕಡೆ ಹೆಚ್ಚಿನ ಗಮನ ಕೊಡಿ. ಮತ್ತು 5ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿದ್ದಾಗ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳು ಎದುರಾಗಿದೆ, ಅಥವಾ ಪ್ರೇಮಿಗಳ ನಡುವೆ ಖರ್ಚುಗಳು ಜಾಸ್ತಿ ಆಗಿರುತ್ತೆ. ಶನಿ ಬಂದ್ಬಿಟ್ಟು ಅಲ್ಲಿಗೆ ದೃಷ್ಟಿ ಆಗ್ತಾ ಇರೋದ್ರಿಂದ ಜವಾಬ್ದಾರಿಯ ನೆಪಗಳನ್ನು ಹೇಳಿ ಒಬ್ಬರಿಗೊಬ್ಬರು ದೂರ ಆಗಿರಬಹುದು. ಒಟ್ಟಾರೆ ಹೀಗೆ ಇರಲ್ಲ, ಸ್ಥಿತಿಗಳು ಚೇಂಜ್ ಆಗುತ್ತೆ. ನಿಮ್ಮ ಪ್ರೇಮ ಜೀವನದಲ್ಲೂ ಕೂಡ ಶುಭ ದಿನಗಳು ಕಾದಿರ್ತವೆ. ಈಗ ಶನಿಯ ದೃಷ್ಟಿ ಇರೋದ್ರಿಂದ ಜವಾಬ್ದಾರಿ ಇದೆ. 12ನೇ ಮನೆಯಲ್ಲಿ ಬುಧನ ಸಂಚಾರ ಇರೋದರಿಂದ ಖರ್ಚುಗಳಿವೆ, ದೂರ ಆಗುವಂತಹ ಸಂದರ್ಭಗಳು ಇವೆ. ಸೊ ಸ್ವಲ್ಪ ಈ ಮೇ ಮಂತನ್ನು ಸ್ವಲ್ಪ ಹ್ಯಾಂಡ್ಲ್ ಮಾಡಿ, ಆಮೇಲೆ ಎಲ್ಲವೂ ಸರಿ ಹೋಗುತ್ತೆ. ಅದೇ ರೀತಿ ಕೃಷಿಕರಿಗೆ ನಿಮ್ಮ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಸಾಕಷ್ಟು ತೊಂದರೆಗಳು ಕಂಡಿವೆ. ಏನಕ್ಕೆ ಅಂದರೆ 4ನೇ ಮನೆಯಲ್ಲಿ ಕೇತುವಿನ ಸಂಚಾರ ಆಗ್ತಾ ಇದೆ. ಈಗ 4ನೇ ಮನೆಯ ಅಧಿಪತಿ 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಸೊ ಸರ್ಕಾರಿ ಸಂಬಂಧಿತ ವಿಚಾರಗಳಿಂದ ನಿಮಗೆ ತೊಂದರೆಗಳು ಎದುರಾಗಿವೆ. ಲೋನ್ ಅಪ್ರೂವಲ್ ಆಗಿರಲ್ಲ, ಅಥವಾ ನಿಮ್ಮ ಬೆಳೆಗೆ ಸಿಗಬೇಕಾದಂತಹ ಬೆಲೆ ಸಿಕ್ಕಿರಲ್ಲ, ಮಧ್ಯವರ್ತಿಗಳಿಂದ ಮೋಸ ಆಗಿರುತ್ತೆ. ಈ ನೀರಾವರಿ ಬಿಸ್ನೆಸ್ ಮಾಡೋರಿಗೆ ಶನಿ ಸ್ವಲ್ಪ ಜಲತತ್ವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಒಂದಷ್ಟು ತೊಂದರೆಗಳನ್ನು ಕೂಡ ತಂದು ಕೊಟ್ಟಿರ್ತಾರೆ. ಬಟ್
ಹಣ ಗಳಿಕೆಗೆ ಹೇಗೋ ಒಂದು ರೀತಿ ನಿಮ್ಮನ್ನು ಕಂಪ್ಲೀಟ್ ಸೋಲ್ಸಕ್ಕೆ ಬಿಟ್ಟಿರಲ್ಲ, ಒಂದಷ್ಟು ಲಾಭಗಳನ್ನು ಕೂಡ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಯಾಕೆಂದರೆ ಅವರು ನಿಮ್ಮ ಯೋಗ ಕೊಡುವಂತಹ ಗ್ರಹ. ಸೊ ಹಾಗಾಗಿ ಈಗ ಸಿಚುವೇಶನ್ಸ್ ನೀವು ಅಷ್ಟೇ ಭೂಮಿಗೆ ಸಂಬಂಧಪಟ್ಟಂತಹ ವಿವಾದಗಳನ್ನು ಮಾಡ್ಕೊಳ್ಳೋದು, ಅದಕ್ಕೋಸ್ಕರ ಕೋರ್ಟ್ಗಳಲ್ಲಿ ಅಲೆದಾಟ ಮಾಡೋದು, ಇದನ್ನೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ಕೃಷಿಕರು. ಇನ್ನೆಲ್ಲವೂ ಚೆನ್ನಾಗಿದೆ, ಎಲ್ಲ ಕ್ಷೇತ್ರದವ್ರಿಗೂ ತುಂಬ ಚೆನ್ನಾಗಿದೆ. ಸ್ಟೂಡೆಂಟ್ಸ್, ನೀವು ಸ್ವಲ್ಪ ಜವಾಬ್ದಾರಿಯುತಿಯಿಂದ ಓದಬೇಕು. ಶನಿ ಮಹಾತ್ಮರು ನಿಮ್ಮಲ್ಲಿ ಶಿಸ್ತನ್ನು ಕೇಳ್ತಾ ಇದ್ದಾರೆ. ಬೇರೆ ಕಡೆ ಗಮನ ಕಡಿಮೆ ಮಾಡಿ, ಓದಿನ ಕಡೆ ಹೆಚ್ಚು ಗಮನ ಕೊಡಿ. ಇದೆಲ್ಲವೂ ಚೆನ್ನಾಗಿರುತ್ತೆ. ಹೈಯರ್ ಸ್ಟಡೀಸ್ಗೆ ಯಾರ್ಯಾರು ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಡೆಫಿನೆಟ್ಲಿ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಅದರ ಜೊತೆಗೆ PhD ರಿಸರ್ಚ್ ಈ ವಿಚಾರದಲ್ಲಿ ಯಾರ್ಯಾರು ತೊಡಸ್ಕೊಂಡಿದ್ದೀರಾ, 12ನೇ ಮನೆ ನಿಮಗೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಸೊ ಓವರಾಲ್ ವೃಷಭ ಲಗ್ನ, ವೃಷಭ ರಾಶಿಯವರಿಗೆ ಈ ಗ್ರಹಗಳ ಮೂಮೆಂಟಿಂದ ಸ್ವಲ್ಪ ಎಚ್ಚರಿಕೆಗಳನ್ನು ತೆಗೆದುಕೊಂಡ್ರೆ, ಆ್ಯಟಿಟ್ಯೂಡ್ನ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಮೇ 15ನೇ ತಾರೀಕಿನ ನಂತರ ನಿಮಗೊಂದು ರೀತಿ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಎಲ್ಲ ನೆಗೆಟಿವ್ ಇಂಪ್ಯಾಕ್ಟ್ ಆಗಿ ಒಂದೊಂದೇ ಹಂತ ಕೆಳಗೆ ಇಳಿದ್ಬಿಡ್ತೀರಾ. ಸೊ ಹಾಗಾಗಿ ಇದನ್ನು ಪ್ರಾಕ್ಟಿಕಲಾಗಿ ಅರ್ಥ ಮಾಡ್ಕೊಳ್ಳಿ. ಗ್ರಹಗಳನ್ನು ಹೆಂಗೆ ಬಳಸ್ಕೋಬೇಕು ಹಂಗೆ ಬಳಸ್ಕೋಬೇಕಷ್ಟೇ. ನಾನು ಹೇಳಿದೆ, ರವಿ ಸರ್ಕಾರಿ ಫೈನ್ಗಳನ್ನು ಕ್ಲಿಯರ್ ಮಾಡಿ, ಶಿಸ್ತುಬದ್ಧವಾಗಿದ್ಬಿಡಿ. ಶನಿ ಮಹಾತ್ಮರಿಗೆ ಶಿಸ್ತನ್ನು ಕಾಪಾಡ್ಕೊಳ್ಳಿ, ಮೈಯನ್ನು ದಂಡಿಸಿ. ಬುಧನಿಗೆ ಪ್ಲ್ಯಾಂಡಾಗಿ ನಡ್ಕೊಳ್ಳಿ, ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಕುಜ ಟ್ರಾವೆಲ್ ಕೇಳ್ತಾ ಇದ್ದಾರೆ, ಓಡಾಡಿ, ಸುಮ್ಮನೆ ಕೂತ್ಕೊಳ್ಳೋಕೆ ಹೋಗಬೇಡಿ. ಸೊ ಇದೆಲ್ಲ ಪ್ರಾಕ್ಟಿಕಲ್ ರೆಮಿಡೀಸ್, ಇದನ್ನು ಮಾಡಿಕೊಂಡ್ರೆ ಸಾಕಲ್ವಾ? ಓಕೆ, ಪೂಜೆ ಪುನಸ್ಕಾರಗಳನ್ನು ರೆಗ್ಯುಲರಾಗಿ ನೀವು ಮಾಡಿ. ಬೆಳಗ್ಗೆ ಎದ್ದು ದೇವ್ರಿಗೆ ನಮಸ್ಕಾರ ಮಾಡೋದು, ಸೂರ್ಯ ನಮಸ್ಕಾರ ಮಾಡೋದು, ನಿಮ್ಮ ಮನೆಯಲ್ಲಿರುವ ದೇವರುಗಳಿಗೆ ದೀಪಗಳನ್ನು ಹಚ್ಚೋದು, ನಮಸ್ಕಾರ ಮಾಡಿ ಒಳ್ಳೆಯದಾಗಲಿ ಅಂತ ಅಷ್ಟೇ. ಯಾವುದೇ ಬೇಡಿಕೆಗಳನ್ನು ಇಡಬೇಡಿ. ಓಕೆ, ನಿಮ್ಮ ಕರ್ಮಗಳಲ್ಲಿ ದೇವರು ಭಾಗಿಯಾಗಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.